ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವೈಟಿಐ ಚಾನೆಲ್. ಇವತ್ತಿನ ಕ್ಲಾಸಲ್ಲಿ ನಾವು ಕನ್ಸ್ಟ್ರಕ್ಷನ್ ಆಫ್ ಟ್ರಾನ್ಸಿಸ್ಟರ್ಸ್ ಅನ್ನು ನೋಡೋಣ. ನಿನ್ನಿನ ಕ್ಲಾಸಲ್ಲಿ ಟ್ರಾನ್ಸಿಸ್ಟರ್ಸ್ ಅಂದರೆ ಏನು, ಟೈಪ್ಸ್ ಆಫ್ ಟ್ರಾನ್ಸಿಸ್ಟರ್ಸ್ ಏನು, ಯಾವ ಮೆಟೀರಿಯಲ್ನ ಯೂಸ್ ಮಾಡ್ತಾರೆ ಅನ್ನೋದನ್ನ ನೋಡಿದ್ದೀವಿ. ಸೊ ಆ ಮೆಟೀರಿಯಲನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಅದರಲ್ಲಿ ಏನೇನು ಟೈಪ್ಸ್ ಇದ್ದಾವೆ ಅನ್ನೋದು ಈ ಒಂದು ವಿಡಿಯೋಲ್ಲಿ ನೋಡೋಣ. ಸೊ ಫಸ್ಟ್ ಬಂದರೆ ನಾವು 4 ಪ್ರಿನ್ಸಿಪಲ್ಸ್ ಇದೆ. ಯಾವ ಪ್ರಿನ್ಸಿಪಲ್ಸ್ ಇಂದ ಆದರೆ ನಾವು ಟ್ರಾನ್ಸಿಸ್ಟರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಒಂದು ಜಂಕ್ಷನ್ ಮೆಥಡ್ ಅಂತ ಹೇಳ್ತೀವಿ, ಎರಡನೇದು ಪಾಯಿಂಟ್ ಕಾಂಟ್ಯಾಕ್ಟ್ ಮೆಥಡ್, ಮೂರನೇದು ಡಿಫ್ಯೂಸ್ಡ್ ಜಂಕ್ಷನ್ ಮೆಥಡ್, ಫೋರ್ತ್ ಒನ್ ಸಿಲಿಕಾನ್ ಪ್ಲೇನರ್ ಟ್ರಾನ್ಸಿಸ್ಟರ್ ಅಥವಾ ಸಿಲಿಕಾನ್ ಪ್ಲೇನರ್ ಮೆಥಡ್ ಅಂತ ಹೇಳ್ತೀವಿ. ಸೊ ಮೊದಲನೇದು ನಾವು ನೋಡಿದವಾಗ ಜಂಕ್ಷನ್ ಮೆಥಡ್ ಅಲ್ಲಿ ಇಂಡಿಯಂ, ಸ್ವಲ್ಪ ಸ್ಮಾಲ್ ಕ್ವಾಂಟಿಟೀಸ್ ಆಫ್ ಇಂಡಿಯಂ ಅನ್ನ ಅಪೋಸಿಟ್ ಸೈಡ್ಸ್ ಅಲ್ಲಿ ಎನ್ ಟೈಪ್ ವೇಫರ್ ತಗೊಂಡು ಸ್ವಲ್ಪ ಇಂಡಿಯಂ ಅನ್ನ ತಗೊಂಡು ಅಪೋಸಿಟ್ ಸೈಡ್ಸ್ ಅಲ್ಲಿ ಹೀಟ್ ಮಾಡಿ ಅದನ್ನ ಜಾಯಿಂಟ್ ಮಾಡ್ತಾರೆ. ಡೋಪಿಂಗ್ ಅಂತ ಹೇಳ್ತೀವಿ. ಈ ರೀತಿ ಜಾಯಿಂಟ್ ಮಾಡೋದನ್ನ, ಹೀಟಿಂಗ್ ಪ್ರಾಸೆಸ್ ಇಂದ ಜಾಯಿಂಟ್ ಮಾಡೋದನ್ನ ಡೋಪಿಂಗ್ ಅಂತ ಹೇಳ್ತೀವಿ. ಸೊ ಏನ್ ಮಾಡ್ತಾರೆ, ಫಸ್ಟ್ ಒಂದು ಎನ್ ಟೈಪ್ ವೇಫರ್ ತಗೊಂತಾರೆ, ಅದನ್ನ 500 to 600 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಟೆಂಪರೇಚರ್ ಅಲ್ಲಿ ಹೀಟ್ ಮಾಡಿ ಅದರ ಎರಡು ಸೈಡ್ಸ್ ಅಲ್ಲಿ ಅಪೋಸಿಟ್ ಸೈಡ್ಸ್ ಅಲ್ಲಿ ಸ್ಮಾಲ್ ಕ್ವಾಂಟಿಟೀಸ್ ಆಫ್ ಇಂಡಿಯಂ ಅನ್ನ ಡೋಪ್ ಮಾಡ್ತಾರೆ. ಸೊ ಈ ರೀತಿ ಅವೆರಡು ಪಿ ರೀಜನ್ಸ್ ಆಗ್ತವೆ, ಮಧ್ಯದಲ್ಲಿ ಸ್ಮಾಲ್ ರೀಜನ್ ಆಫ್ ಎನ್ ಟೈಪ್ ರೀಜನ್ ಉಳ್ಕೊಳ್ಳುತ್ತೆ. ಸೊ ಇಲ್ಲಿ ಬಂದು ಏನು ಸ್ಮಾಲ್ ಪಿ ಟೈಪ್, ಎರಡು ಕಡೆ ಪಿ ಟೈಪ್ ಇದಾವೆ, ಅದು ಎಮಿಟರ್ ಹಾಗೂ ಬೇಸ್ ತರ, ಎಮಿಟರ್ ಹಾಗೂ ಕಲೆಕ್ಟರ್ ತರ ವರ್ಕ್ ಆಗ್ತವೆ. ಮಧ್ಯದಲ್ಲಿ ಏನು ಸ್ಮಾಲ್ ಟೈಪ್ ಆಫ್ ಎನ್ ರೀಜನ್ ಉಳ್ಕೊಳ್ಳುತ್ತೆ ಇಲ್ಲಿ, ಅದು ಬಂದು ಬೇಸ್ ಲೆಡ್ ಆಗಿ ವರ್ಕ್ ಆಗುತ್ತೆ ನಮ್ಗೆ. ಇದು ಬಂದು ನಮ್ಗೆ PNP ಟ್ರಾನ್ಸಿಸ್ಟರ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಇಂಡಿಯಂ ಅನ್ನ ಯೂಸ್ ಮಾಡ್ತಾರೆ ಹೀಟಿಂಗ್ ಪ್ರಾಸೆಸ್ ಇಂದ. ವೆರಾಸ್ NPN ಟ್ರಾನ್ಸಿಸ್ಟರಿಗೆ ಒಂದು ಅಲಾಯ್ ಮೆಟಲ್ ಏನಿದೆ ಅಲ್ಲ, ಇಂಡಿಯಂ ಬದಲಿಗೆ ಆರ್ಸೆನಿಕ್ ಯೂಸ್ ಮಾಡ್ತಾರೆ. ಸೊ ಒಂದು ಪಿ ಟೈಪ್ ವೇಫರ್ ತಗೊಂಡು ಎರಡು ಕಡೆ ಆರ್ಸೆನಿಕ್ ಮೆಟೀರಿಯಲ್ನ ಹೀಟಿಂಗ್ ಪ್ರಾಸೆಸ್ ಇಂದ ಡೋಪ್ ಮಾಡಿ, ಸೊ ಅದು ಎರಡೂ ಏನು ನಮಗೆ ಎಮಿಟರ್ ಹಾಗೂ ಕಲೆಕ್ಟರ್ ಆಗಿ ವರ್ಕ್ ಆಗುತ್ತೆ. ಮಧ್ಯದಲ್ಲಿ ಉಳಿದಿರುವಂತಹ ಸ್ಮಾಲ್ ಪಿ ರೀಜನ್ ಏನಿರುತ್ತೆ ಅದು ನಮಗೆ ಬೇಸ್ ಆಗಿ ವರ್ಕ್ ಆಗುತ್ತೆ. ಸೊ ಕನೆಕ್ಟಿಂಗ್ ಲೆಡ್ಸ್ ಅನ್ನ ಕನೆಕ್ಟ್ ಮಾಡಿಬಿಟ್ಟು ಸೊ ಕಂಪ್ಲೀಟ್ ಪ್ಯಾಕ್ ಮಾಡಿಬಿಡ್ತಾರೆ. ಸೊ ಇದು ಒಂದು ಜಂಕ್ಷನ್ ಮೆಥಡ್ ಅಂತ ಹೇಳ್ತೀವಿ. ಸ್ಮಾಲ್ ಟೈಪ್ ಆಫ್ ಜಂಕ್ಷನ್ ಏನು ಉಳಿಸ್ತಾರೆ ಮಧ್ಯದಲ್ಲಿ, ಅದಕ್ಕಾಗಿ ನಾವು ಅದನ್ನ ಜಂಕ್ಷನ್ ಮೆಥಡ್ ಅಂತ ಕರಿತೀವಿ. ಅದೇ ತರ ಇದನ್ನ ಈ ಒಂದು ಜಂಕ್ಷನ್ ಮೆಥಡ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಒಂದು ಟ್ರಾನ್ಸಿಸ್ಟರ್ ಗಳಿಗೆ ಇನ್ನೊಂದು ಹೆಸರಿದೆ, ಅದು ಅಲಾಯ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅಂತ ಕರೀತಾರೆ. ಸೊ ನಾರ್ಮಲಿ ಇದರಲ್ಲಿ ಯಾವ ಟೈಪ್ಸ್ ಆಫ್ ಅಲಾಯ್ ಮೆಟಲ್ಸ್ ಅನ್ನು ಯೂಸ್ ಮಾಡಿದರೆ, NPN ಟ್ರಾನ್ಸಿಸ್ಟರ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ, PNP ಟ್ರಾನ್ಸಿಸ್ಟರ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಇಂಡಿಯಂ ಅನ್ನ ಯೂಸ್ ಮಾಡಿದರೆ, NPN ಟ್ರಾನ್ಸಿಸ್ಟರ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಆರ್ಸೆನಿಕ್ ಮೆಟೀರಿಯಲ್ ಅನ್ನ ಅಥವಾ ಅಲಾಯ್ ಮೆಟಲ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಡಯಾಗ್ರಾಮ್ ಅಲ್ಲಿ ನೀವು ನೋಡಬಹುದು, ಈ ಎರಡು ಏನು ಡಾಟೆಡ್ ಲೈನ್ಸ್ ಇಂದ ತೋರಿಸ್ತಾ ಇದೀವಿ ಅವೆರಡು ಡಿಫ್ಯೂಸ್ಡ್ ಅಥವಾ ಡೋಪಿಂಗ್ ಅಂತ ಹೇಳ್ತೀವಿ. ಡೋಪಿಂಗ್ ಮಾಡಿರುವಂತಹ ಆರ್ಸೆನಿಕ್ ಮೆಟೀರಿಯಲ್, ಇಂಡಿಯಂ ಮೆಟೀರಿಯಲ್. ಮಧ್ಯದಲ್ಲಿ ಉಳಿದಿರುವಂತಹದ್ದು ನ್ಯಾರೋ ಗ್ಯಾಪ್ ಅಂತ ಹೇಳ್ತೀವಿ. ಇಲ್ಲಿ ಯಾರೋ ಮಾರ್ಕಿಂಗ್ ತೋರಿಸ್ತಾ ಇದ್ದಾರೆ ನೋಡ್ರಿ, ನ್ಯಾರೋ ಗ್ಯಾಪ್. ಇವೆರಡು ಫ್ಯೂಸ್ಡ್ ಇಂಡಿಯಂ ಅಂಡ್ ಕಂಪ್ಲೀಟ್ ಬಂದು ಎನ್ ಟೈಪ್ ಪ್ಯಾಲೆಟ್ ಅನ್ನು ತಗೊಂತಾರೆ. ಅದಕ್ಕೆ ಆ ಒಂದು ಮಧ್ಯದಲ್ಲಿ ಏನು ಉಳಿದಿರುತ್ತೆ ಎನ್ ಟೈಪ್ ಪ್ಯಾಲೆಟ್ಗೆ, ಅದಕ್ಕೆ ಬೇಸ್ ಲೆಡ್ ಅನ್ನ, ಕನೆಕ್ಟಿಂಗ್ ಲೆಡ್ ಅನ್ನ ಕನೆಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದು ಪಾಯಿಂಟ್ ಕಾಂಟ್ಯಾಕ್ಟ್ ಮೆಥಡ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಒಂದು ದೊಡ್ಡ ಟೈಪ್ ಆಫ್ ಎನ್ ಟೈಪ್ ಪ್ಯಾಲೆಟ್ ಅನ್ನ ತಗೊಂಡು ಶಾರ್ಪ್ಲಿ ಪಾಯಿಂಟೆಡ್ ಇರುವಂತಹ ಎರಡು ಇಂಡಿಯನ್ ಸ್ಟೀಲ್ ಪಿನ್ಸ್ ಅನ್ನ ತಗೊಂಡು ಅದರೊಳಗಡೆ ಡಿಫ್ಯೂಸ್ ಮಾಡ್ತಾರೆ. ಸೊ ಅವು ಎರಡು ಪಿನ್ಸ್ ಒಂದಕ್ಕೊಂದು ಟಚ್ ಆಗ್ಲಾರ್ದಂಗ ಗ್ಯಾಪ್ ಇಟ್ಟಿದ್ದವಾಗ ಏನಾಗುತ್ತೆ, ಮಧ್ಯದಲ್ಲಿ ನಮ್ಗೆ ಒಂದ್ ಸ್ವಲ್ಪ ಎನ್ ರೀಜನ್ ಉಳ್ಕೊಳತ್ತೆ, ಅದು ನಮ್ಗೆ ಬೇಸ್ ಆಗಿ ವರ್ಕ್ ಆಗುತ್ತೆ. ಈ ಎರಡು ಇಂಡಿಯನ್ ಸ್ಟೀಲ್ ಪಿನ್ಸ್ ಏನು ಶಾರ್ಪ್ ಪಾಯಿಂಟೆಡ್ ಇಂಡಿಯನ್ ಸ್ಟೀಲ್ ಪಿನ್ಸ್ ಇನ್ಸರ್ಟ್ ಮಾಡಿರ್ತಾರೆ, ಆ ಎರಡು ಪಿನ್ಸ್ ಒಂದು ಬಂದು ಕಲೆಕ್ಟರ್ ಲೆಡ್ ಆಗಿ ಒಂದು ಎಮಿಟರ್ ಲೆಡ್ ಆಗಿ ವರ್ಕ್ ಆಗುತ್ತೆ. ಸೊ ಸೇಮ್
ಕನ್ಸ್ಟ್ರಕ್ಷನ್ ಇದು ಬಂದು PNP ಟ್ರಾನ್ಸಿಸ್ಟರ್ಗೆ ಸೇಮ್ ಕನ್ಸ್ಟ್ರಕ್ಷನ್ NPN ಟ್ರಾನ್ಸಿಸ್ಟರ್ಗೂ, ಬಟ್ ಏನು ಮೆಟೀರಿಯಲ್ ಡೋಪಿಂಗ್ ಮೆಟೀರಿಯಲ್ ಅಥವಾ ಪಿನ್ ಮೆಟೀರಿಯಲ್ ಇರುತ್ತೆ ಅದು ಬಂದು ಚೇಂಜ್ ಆಗುತ್ತೆ. ಸೊ ಇದೇ ತರ ಆರ್ಸೆನಿಕ್ ಸ್ಟೀಲ್ ಪಿನ್ಸ್ ಅನ್ನ ಯೂಸ್ ಮಾಡ್ತಾರೆ NPN ಟ್ರಾನ್ಸಿಸ್ಟರ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ. P ಟೈಪ್ ಪ್ಯಾಲೆಟ್ ಅನ್ನು ತಗೊಂಡು 2 ಆರ್ಸೆನಿಕ್ ಸ್ಟೀಲ್ ಪಿನ್ಸ್ ತಗೊಂತಾರೆ. ಅವು 2 ನಮಗೆ ಒಂದು ಕಲೆಕ್ಟರ್ ಆಗಿ ಒಂದು ಎಮಿಟರ್ ಆಗಿ ವರ್ಕ್ ಆಗ್ತವೆ. ಸೊ ಆ ಮಧ್ಯದಲ್ಲಿ ಏನು ನೆಕ್ಸ್ಟ್ ದೊಡ್ಡದು ಪ್ಯಾಲೆಟ್ ಏನ್ ತಗೊಂಡಿರ್ತಾರೆ ಅದಕ್ಕೆ ನಮಗೆ ಬೇಸ್ ಕನೆಕ್ಟಿಂಗ್ ಲೆಡ್ ಅನ್ನ ಕೊಡ್ತಾರೆ. ಸೊ ಇವೆಲ್ಲಾನು ಒಂದಕ್ಕೊಂದು ಜಾಯಿಂಟ್ ಆಗ್ಲಾರ್ದಂಗ ಏನ್ ಇನ್ಸರ್ಟ್ ಮಾಡಿರುವಂತಹ ಪಿನ್ ಐದರ್ ಇಂಡಿಯಮ್ದಾಗಿರ್ಬೋದು ಅಥವಾ ಆರ್ಸೆನಿಕ್ ಸ್ಟೀಲ್ ಪಿನ್ಸ್ ಆಗಿರ್ಬೋದು, ಒಂದಕ್ಕೊಂದು ಟಚ್ ಆಗ್ಲಾರ್ದಂಗ ಅದನ್ನ ಗ್ಯಾಪ್ ಮೇಂಟೈನ್ ಮಾಡಿ ಅದನ್ನ ಕಂಪ್ಲೀಟ್ ಆಗಿ ಒಂದು ಅಸೆಂಬಲ್ ಮಾಡಿಬಿಟ್ಟು ಒಂದು ಪ್ಲಾಸ್ಟಿಕ್ ಅಥವಾ ಸ್ವಿಚಬಲ್ ಮೆಟೀರಿಯಲ್ಸ್ ಅಲ್ಲಿ ಹೌಸಿಂಗ್ ಮಾಡ್ತಾರೆ. ಹೌಸಿಂಗ್ ಇನ್ ದ ಸೆನ್ಸ್ ಪ್ಯಾಕಿಂಗ್ ಮಾಡ್ತಾರೆ. ಸೊ ಇದ್ರ ಕನ್ಸ್ಟ್ರಕ್ಷನ್ ಇಲ್ಲಿ ಕೆಳಗಡೆ ಡಯಾಗ್ರಾಮ್ ಅಲ್ಲಿ ತೋರಿಸಿರೋ ತರ ಇವೆರಡು ಇಂಡಿಯನ್ ಸ್ಟೀಲ್ ಪಿನ್ಸ್ ಆಗಿರ್ಬೋದು. N ಟೈಪ್ ಪ್ಯಾಲೆಟ್ ತಗೊಂಡಿದ್ದವಾಗ, P ಟೈಪ್ ಪ್ಯಾಲೆಟ್ ತಗೊಂಡಿದ್ದವಾಗ ಎರಡೂನು ನಮ್ಗೆ ಆರ್ಸೆನಿಕ್ ಸ್ಟೀಲ್ ಪಿನ್ಸ್ ತಗೊಂತಾರೆ. ಸೊ ಈ ರೀತಿ ಬೇಸ್ ಲೆಡ್ ಅನ್ನ ಕನೆಕ್ಟ್ ಮಾಡ್ತಾರೆ. ಈ ಇನ್ಸರ್ಟ್ ಮಾಡಿರುವಂತಹ ಪಿನ್ಸ್ ಮಾತ್ರ ಅವು ಒಂದು ಕಲೆಕ್ಟರ್ ಆಗಿ ಒಂದು ಎಮಿಟರ್ ಆಗಿ ನಮ್ಗೆ ವರ್ಕ್ ಆಗುತ್ತೆ. ಸೊ ಈ ಮೆಥಡ್ ಆಫ್ ಕನ್ಸ್ಟ್ರಕ್ಷನ್ ನಾವು ಪಾಯಿಂಟ್ ಕಾಂಟ್ಯಾಕ್ಟ್ ಮೆಥಡ್ ಅಂತ ಕರಿತೀವಿ. ಸೊ ಸ್ಮಾಲ್ ಶಾರ್ಪ್ ಪಾಯಿಂಟ್ ಇಲ್ಲೇನ್ ಕಾಂಟ್ಯಾಕ್ಟ್ ಆಗುತ್ತೆ ಈ ಒಂದು ದೊಡ್ಡ ಪ್ಯಾಲೆಟ್ಗೆ, ಅದ್ರ ಸಲುವಾಗಿ ಇದನ್ನ ಪಾಯಿಂಟ್ ಕಾಂಟ್ಯಾಕ್ಟ್ ಮೆಥಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಈಸ್ ಡಿಫ್ಯೂಸ್ಡ್ ಜಂಕ್ಷನ್ ಮೆಥಡ್ ಅಂತ ಹೇಳ್ತೀವಿ. ಸೊ ಇದ್ರಲ್ಲಿ ಏನ್ ಮಾಡ್ತೀವಿ, ಒಂದು ದೊಡ್ಡದು ಫಾರ್ ಒಂದು N ಟೈಪ್ ಬಾರ್ ತಗೊಂಡು ಅದರಲ್ಲಿ ನಾವು ಆಸಿಡ್ ಮುಖಾಂತರ ಆಸಿಡ್ ಹಾಕಿ ಅದ್ರ ಮೇಲೆ ಒಂದು ಸ್ಮಾಲ್ ಪಿಟ್ಸ್ ತರ ತಯಾರು ಮಾಡ್ತೀವಿ. ಸೊ ಅದರಲ್ಲಿ ನಮ್ಗೆ ಸುಟೇಬಲ್ ಮೆಟೀರಿಯಲ್ ನ ಫಿಲ್ಅಪ್ ಮಾಡಿ ಥರ್ಮಲ್ ಆಕ್ಷನ್ ಮುಖಾಂತರ ಸುಟೇಬಲ್ ಮೆಟೀರಿಯಲ್ ನ ಫಿಲ್ಅಪ್ ಮಾಡಿ NPN or PNP ನಾವು ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಸೊ ನಾವು PNP ಮಾಡಬೇಕಾದ್ರೆ P ಟೈಪ್ ಪ್ಯಾಲೆಟ್ ಅನ್ನ ತಗೊಂಡು ಆ ರೀತಿ ಸ್ಮಾಲ್ ಪಿಟ್ಸ್ ಅನ್ನ ಮಾಡಿ N ಟೈಪ್ ಮೆಟೀರಿಯಲ್ ನ ಡಿಫ್ಯೂಸ್ ಮಾಡ್ತೀವಿ, ಅಲಾಯ್ ಮೆಟೀರಿಯಲ್ ನ. ವೆರಸ್ NPN ಟ್ರಾನ್ಸಿಸ್ಟರ್ಸ್ ಮಾಡಬೇಕಾದ್ರೆ P ಟೈಪ್ ಮೆಟೀರಿಯಲ್ ತಗೊಂಡು N ಟೈಪ್ ಹಾಕಿರ್ತೀವಿ. PNP ಮಾಡಬೇಕಾದ್ರೆ N ಟೈಪ್ ಪ್ಯಾಲೆಟ್ ಅನ್ನ ತಗೊಂಡು ಸ್ಮಾಲ್ ಪಿಟ್ಸ್ ಅನ್ನ ತಯಾರು ಮಾಡಿ ಆಸಿಡ್ ಹಾಕಿ ಅದ್ರ ಮೇಲೆ ಸ್ಮಾಲ್ ಪಿಟ್ಸ್ ಅನ್ನ ಮಾಡಿ ಅದರಲ್ಲಿ P ಟೈಪ್ ಮೆಟೀರಿಯಲ್ ನ ಡಿಫ್ಯೂಸ್ ಮಾಡ್ತೀವಿ. ಸೊ ದಿಸ್ ಅ ಡಿಫ್ರೆನ್ಸ್ ಜಸ್ಟ್ PNP ಅಂಡ್ NPN ಮಾಡೋದಕ್ಕೆ. ಆದ್ರೆ ಈ ರೀತಿ ಡಿಫ್ಯೂಸ್ಡ್ ಜಂಕ್ಷನ್ ಮೆಥಡ್ ಅಲ್ಲಿ ತಯಾರಾಗಿರುವಂತಹ ಒಂದು ಟ್ರಾನ್ಸಿಸ್ಟರ್ ಗಳನ್ನ ಎಪಿಟ್ಯಾಕ್ಸಿಯಲ್ ಆರ್ ಹೋಮೋಟ್ಯಾಕ್ಸಿಯಲ್ ಟ್ರಾನ್ಸಿಸ್ಟರ್ಸ್ ಅಂತ ಕರಿತೀವಿ. ಅಂಡ್ ಇದರಲ್ಲಿ ಯೂಸ್ ಮಾಡುವಂತಹ ಮೆಥಡ್ ಏನು ಆಸಿಡ್ ಮುಖಾಂತರ ಸ್ಮಾಲ್ ಪಿಟ್ಸ್ ಅನ್ನ ಮಾಡುವಂತಹ ಒಂದು ಮೆಥಡ್ ಇದೆ, ಅದನ್ನ ಫೋಟೋಲಿಥಿಯೋಗ್ರಫಿ ಅಂಡ್ ಮಾಸ್ಕಿಂಗ್ ಟೆಕ್ನಿಕ್ಸ್ ಅಂತ ಕರಿತೀವಿ. ಸೊ ಈ ಒಂದು ಡಿಫ್ಯೂಸ್ಡ್ ಜಂಕ್ಷನ್ಸ್ ಟ್ರಾನ್ಸಿಸ್ಟರ್ಸ್ ಬಂದು ವಿಲ್ ಬಿ ಏಬಲ್ ಟು ಹ್ಯಾಂಡಲ್ ಹಂಡ್ರೆಡ್ಸ್ ಆಫ್ ವ್ಯಾಟ್ಸ್ ಎಲೆಕ್ಟ್ರಿಕಲ್ ಪವರ್ ಹಾಗೂ 10 ಆಂಪಿಯರ್ಸ್ ಗಿಂತ ಜಾಸ್ತಿ ಕರೆಂಟ್ ಕ್ಯಾರಿಯಿಂಗ್ ಕೆಪಾಸಿಟಿ ಇರುತ್ತೆ ಇದಕ್ಕೆ. ಅದು ಯಾವಾಗ ಅಂತಂದ್ರೆ ವಿತ್ ಸುಟೇಬಲ್ ಹೀಟ್ ಸಿಂಕ್ ಅನ್ನ ಹಾಕಿ ನಾವು ಇನ್ಸ್ಟಾಲ್ ಮಾಡಿದವಾಗ ತುಂಬಾ ಹೈ ಕರೆಂಟ್ ಕ್ಯಾರಿಯಿಂಗ್ ಕೆಪಾಸಿಟಿ ಅಂಡ್ ಎಲೆಕ್ಟ್ರಿಕಲ್ ಪವರ್ ಕೆಪಾಸಿಟಿ ಈ ಒಂದು ಟ್ರಾನ್ಸಿಸ್ಟರ್ ಗಳಿಗೆ ಇರುತ್ತೆ. ಸೊ ಈ ಒಂದು ಪವರ್ ಟ್ರಾನ್ಸಿಸ್ಟರ್ಸ್ ಅಂತಾನೂ ಕರಿತೀವಿ. ಡಿಫ್ಯೂಸ್ಡ್ ಜಂಕ್ಷನ್ ಮೆಥಡ್ ಅಲ್ಲಿ ತಯಾರಾಗಿರುವಂತಹದ್ದು ಅಥವಾ ಕನ್ಸ್ಟ್ರಕ್ಟ್ ಆಗಿರುವಂತಹ ಒಂದು ಟ್ರಾನ್ಸಿಸ್ಟರ್ ಗಳನ್ನ ಪವರ್ ಟ್ರಾನ್ಸಿಸ್ಟರ್ಸ್ ಅಂತಾನೂ ಕರಿತೀವಿ. ಅದರಲ್ಲಿ ಕೆಲವೊಂದು ಟ್ರಾನ್ಸಿಸ್ಟರ್ಸ್ ಮಾತ್ರ ಡಿಫ್ಯೂಸ್ಡ್ ಮೆಥಡ್ ಅಲ್ಲಿ ಮಾಡ್ತಾರೆ ಪವರ್ ಟ್ರಾನ್ಸಿಸ್ಟರ್ ಅಲ್ಲಿ. ಫಾರ್ ಎಕ್ಸಾಂಪಲ್ AD149 ಟ್ರಾನ್ಸಿಸ್ಟರ್ ಅಂಡ್ BU205 ಟ್ರಾನ್ಸಿಸ್ಟರ್, ಇವೆರಡು ಒಂದು ಎಕ್ಸಾಂಪಲ್ಸ್ ಡಿಫ್ಯೂಸ್ಡ್ ಜಂಕ್ಷನ್ ಮೆಥಡ್ ಟ್ರಾನ್ಸಿಸ್ಟರ್ಸ್ಗೆ. ಸೊ ಈ ಒಂದು ಟೆಕ್ನಿಕ್ ಏನಿದೆ, ಈ ಒಂದು ಫೋಟೋಲಿಥಿಯೋಗ್ರಾಫಿಕ್ ಅಥವಾ ಮಾಸ್ಕಿಂಗ್ ಟೆಕ್ನಿಕ್ಸ್ ಏನಿದಾವೆ ಇವೆಲ್ಲ ಕಂಪ್ಲೀಟ್ಲಿ ಮಾಡರ್ನ್ ಟೆಕ್ನಿಕ್ಸ್. ಅದಕ್ಕಾಗಿ ICs ಅಂದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅನ್ನು ತಯಾರು ಮಾಡೋದಕ್ಕೆ ಈ ಸೇಮ್ ಟೆಕ್ನಿಕ್ ಅನ್ನ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಈಸ್ ಸಿಲಿಕಾನ್ ಪ್ಲಾನರ್ ಟ್ರಾನ್ಸಿಸ್ಟರ್, ಪ್ಲೇನರ್ ಟ್ರಾನ್ಸಿಸ್ಟರ್ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ, ಒಂದು ಸಿಲಿಕಾನ್ ವೇಫರ್ ಸರ್ಫೇಸ್ ಅನ್ನ ಪ್ಲೇನ್ ಆಗಿ ಮಾಡಿ ಅದರ ಮೇಲ್ಗಡೆ
ಕಲೆಕ್ಟರ್ ಬೇಸ್ ಎಮಿಟರ್ ಲೆಡ್ಸ್ ಅನ್ನ ಅಪ್ಪರ್ ಸರ್ಫೇಸ್ ಏನಿರುತ್ತೆ ಅದನ್ನ ಪ್ಲೇನ್ ಮಾಡಿರ್ತಾರೆ. ಸೊ ಸ್ಮಾಲ್ ಅಮೌಂಟ್ ಆಫ್ ಅದರ್ ಟೈಪ್ಸ್ ಪಿ ಟೈಪ್ ಬಾರ್ ತಗೊಂಡು ಎನ್ ಟೈಪ್ ಮೆಟೀರಿಯಲ್ ಸ್ಮಾಲ್ ಮೆಟೀರಿಯಲ್ಸ್ ನ ಸ್ವಲ್ಪ ಹೀಟ್ ಟ್ರೀಟ್ಮೆಂಟ್ ಮುಖಾಂತರ ಡಿಫ್ಯೂಸ್ ಮಾಡ್ತಾರೆ. ಬಟ್ ವೆರಸ್ ದ ಸರ್ಫೇಸ್ ವಿಲ್ ಬಿ ವೆರಿ ಪ್ಲೇನ್ ಆಗಿಟ್ಟು ಎಲ್ಲಿ ಆದ್ರೆ ಎನ್ ಟೈಪ್ ಅಥವಾ ಪಿ ಟೈಪ್ ರೀಜನ್ಸ್ ಅನ್ನ ನಾವು ಡಿಫ್ಯೂಸ್ ಮಾಡಿರ್ತೀವಿ ಅಲ್ಲಿ ಕಲೆಕ್ಟರ್ ಹಾಗೂ ಎಮಿಟರ್ ಲೆಡ್ಸ್ ಅನ್ನ ಕೊಟ್ಟಿರ್ತಾರೆ. ಎನ್ ಟೈಪ್ ಮೆಟೀರಿಯಲ್ಸ್ ಒಂದು ಪಿ ಟೈಪ್ ಪ್ಯಾಲೆಟ್ ತಗೊಂಡು ಎರಡು ಎನ್ ಟೈಪ್ ಮೆಟೀರಿಯಲ್ಸ್ ನ ಡಿಫ್ಯೂಸ್ ಮಾಡಿದವಾಗ ಹೀಟ್ ಟ್ರೀಟ್ಮೆಂಟ್ ಇಂದ ಆ ಎನ್ ಟೈಪ್ ಎರಡಕ್ಕೂ ಎಮಿಟರ್ ಮತ್ತೆ ಕಲೆಕ್ಟರ್ ಲೆಡ್ಸ್ ಅನ್ನ ಕನೆಕ್ಟ್ ಮಾಡ್ತಾರೆ. ಮಧ್ಯದಲ್ಲಿ ಉಳ್ಕೊಂಡಿರುವಂತಹ ಪಿ ಟೈಪ್ ಮೆಟೀರಿಯಲ್ಗೆ ಬೇಸ್ ಅನ್ನ ಕನೆಕ್ಟ್ ಮಾಡ್ತಾರೆ. ಸೊ ಈ ಒಂದು ಫಿಲ್ಲಿಂಗ್ ಪ್ರಾಸೆಸ್ ಬಂದು ಅಲ್ಯೂಮಿನಿಯಂ ಯೂಸ್ ಮಾಡ್ತಾರೆ. ಇದರಲ್ಲಿ ಬೇಸ್ ಹಾಗೂ ಎಮಿಟರ್ ಲೆಡ್ಸ್ ಅನ್ನ ಜಾಯಿನ್ ಮಾಡ್ಲಾರ್ದಂಗ ಮಧ್ಯದಲ್ಲಿ ಜಾಯಿನ್ ಆಗ್ಲಾರ್ದಂಗ ಅದರಲ್ಲಿ ಅಲ್ಯೂಮಿನಿಯಂ ಫಿಲ್ಲಿಂಗ್ ಅನ್ನ ಹಾಕಿರ್ತಾರೆ. ಸೊ ಅಂಡ್ ಗೋಲ್ಡ್ ಅನ್ನು ಕೆಲವೊಂದು ಕಲೆಕ್ಟರ್ ಮಧ್ಯದಲ್ಲಿ ಏನು ಕಲೆಕ್ಟರ್ ಲೆಡ್ ಅಥವಾ ಕಲೆಕ್ಟರ್ ಲೆಡ್ ಅನ್ನು ಇನ್ಸರ್ಟ್ ಮಾಡೋದಕ್ಕೆ ಗೋಲ್ಡ್ ಯೂಸ್ ಮಾಡ್ತಾರೆ. ಒಂದು ಮೆಟಾಲಿಕ್ ಬೇಸ್ ಮಧ್ಯದಲ್ಲಿ ಗೋಲ್ಡ್ ಅನ್ನ ಯೂಸ್ ಮಾಡ್ತಾರೆ. ಈ ಒಂದು ಟ್ರಾನ್ಸಿಸ್ಟರ್ ಆ ಗೋಲ್ಡ್ ಅನ್ನ ಯೂಸ್ ಮಾಡಿ ಡಿಫ್ಯೂಸ್ ಮಾಡಿರುವಂತಹ ಒಂದು ಲೆಡ್ ಏನಿರುತ್ತೆ ಅದು ನಮ್ಗೆ ಕಲೆಕ್ಟರ್ ಆಗಿ ವರ್ಕ್ ಆಗುತ್ತೆ ಆಸ್ ವೆಲ್ ಆಸ್ ಹೀಟ್ ರೇಡಿಯೇಟರ್ ಆಗಿ ಅಂದ್ರೆ ಇನ್ ಬಿಲ್ಟ್ ಹೀಟ್ ಸಿಂಕ್ ಆಗು ಯೂಸ್ ಆಗುತ್ತೆ ಬಿಕಾಸ್ ಅಲ್ಲಿ ನಾವು ಗೋಲ್ಡ್ ಅನ್ನ ಯೂಸ್ ಮಾಡಿರೋದಕ್ಕೆ. ಸೊ ದೀಸ್ ಆರ್ ಆಲ್ ದ 4 ಟೈಪ್ಸ್ ಆಫ್ ಏನ್ ಹೇಳ್ತೀವಿ ಕನ್ಸ್ಟ್ರಕ್ಷನ್ ಮೆಥಡ್ಸ್ ಆಫ್ ಟ್ರಾನ್ಸಿಸ್ಟರ್ಸ್ ಅಂತ ಹೇಳ್ತೀವಿ. ಸೊ ಐ ಹೋಪ್ ನಿಮ್ಗೆಲ್ಲ ಇದು ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಇನ್ನು ಫರ್ದರ್ ವಿಡಿಯೋಸ್ ಅಲ್ಲಿ ಇನ್ನೂ ಟ್ರಾನ್ಸಿಸ್ಟರ್ ಬಗ್ಗೆ ತುಂಬಾ ಕಾನ್ಫಿಗರೇಷನ್ಸ್ ಏನೇನಿದಾವೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳಿಯೋಣ. NPN ಅಂಡ್ PNP ಟ್ರಾನ್ಸಿಸ್ಟರ್ ವರ್ಕಿಂಗ್ ಹೇಗಿರುತ್ತೆ ಇದೆಲ್ಲ ಡೀಟೇಲ್ ಆಗಿ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಫರ್ದರ್ ನೋಟಿಫಿಕೇಶನ್ಸ್. Like and share the videos.